ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಗರ್ಭಿಣಿಯರು ಮರ ಕಡಿಯುವುದನ್ನು ಯಾಕೆ ನೋಡಬಾರ್ದು ಅನ್ನುವಂಥ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಮರ ಕಡಿಯುವಾಗ ಆ ಜಾಗದಲ್ಲಿ ಗರ್ಭಿಣಿಯರು ಇದ್ದರೆ ಅವರನ್ನು ಹಿರಿಯರು ದೂರ ಕಳಿಸುವುದನ್ನು ನಾವು ನೋಡುತ್ತೇವೆ. ಇದು ಏಕೆ ಎಂದು ನೋಡೋದಾದರೆ, ಗರ್ಭಿಣಿಯರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಸಂಪ್ರದಾಯ ಮಾಡಿದ್ದಾರೆ. ಇದಕ್ಕೆ ಇನ್ನೂ ಕೆಲವು ಕಾರಣಗಳಿವೆ. ಕಡಿದ ಮರ ಯಾವ ದಿಕ್ಕಿನಲ್ಲಿ ಬೀಳುತ್ತದೆ ಎಂಬುದು ಎಷ್ಟೋ ಸಲ ಗೊತ್ತಿರುವುದಿಲ್ಲ. ಗೊತ್ತಿದ್ದರೂ ಲೆಕ್ಕಾಚಾರ ತಪ್ಪಿ ಅದು ವಿರುದ್ಧ ದಿಕ್ಕಿನಲ್ಲೇ ಬೀಳಬಹುದು. ಆಗ ಅದರಿಂದ ತಪ್ಪಿಸಿಕೊಂಡು ಹೋಗೋದಕ್ಕೆ ಗರ್ಭಿಣಿಯರಿಗೆ ಕಷ್ಟವಾಗುತ್ತದೆ. ಇದು ಒಂದು ಕಾರಣವಾದರೆ, ಇನ್ನೊಂದು ಕಾರಣ ಮರ ಬೀಳುವಾಗ ಆಗುವ ಭಾರೀ ಶಬ್ದಕ್ಕೆ ಗರ್ಭಿಣಿಯರು ಹೆದರಬಹುದು. ಅದು ಅವರ ಹೊಟ್ಟೆಯಲ್ಲಿರುವ ಮಗುವಿಗೆ ಒಳ್ಳೆಯದಲ್ಲ. ಇದಲ್ಲದೆ ಇನ್ನೂ ಒಂದು ಕಾರಣವಿದೆ. ಭಾರತೀಯರು ಪ್ರಕೃತಿಯ ಆರಾಧಕರು. ನಾವು ಯಾವ ಕಾರಣವಿಲ್ಲದೆ ಮರ ಕಡಿಯುವುದಿಲ್ಲ. ಶವ ಸಂಸ್ಕಾರಕ್ಕೆ ಅನಿವಾರ್ಯವಾಗಿ ಮರ ಕಡಿಯುತ್ತಾರೆ. ಆಗ ಗರ್ಭಿಣಿಯರಿಗೆ ಕೆಟ್ಟ ಯೋಚನೆಗಳು ಬರಬಾರದು ಎಂಬುದು. ಮರ ಕಡಿಯುವಾಗ ಅದನ್ನು ಶವ ಸಂಸ್ಕಾರಕ್ಕೆ ಕಡಿಯುತ್ತಿರಬಹುದು ಎಂಬ ಯೋಚನೆ ಗರ್ಭಿಣಿಯರಿಗೆ ಬರಬಹುದು ಎಂಬ ಕಾರಣವೂ ಸಹ ಇದೆ. ಗರ್ಭಿಣಿಯರು ಸಂತೋಷವಾಗಿರಬೇಕು, ಅವರು ಮಾನಸಿಕವಾಗಿ ಪ್ರಶಾಂತವಾಗಿರಬೇಕು ಎಂಬುದು ನಮ್ಮ ಹಿರಿಯರ ಆಶಯ. ಇನ್ನು ಮರ ಕಡಿಯುವುದು ಒಂದು ಜೀವಿಯನ್ನು ಸಾಯಿಸುವ ಕ್ರಿಯೆಯಾಗಿದೆ. ಅದನ್ನು ಗರ್ಭಿಣಿಯರು ನೋಡದೇ ಇರುವುದು ಒಳ್ಳೆಯದು. ಹಾಗೆಯೇ ಪ್ರಾಣಿ ವಧೆಯನ್ನು ಗರ್ಭಿಣಿಯರು ನೋಡಬಾರದು ಎಂಬ ನಿಯಮವೂ ಕೂಡ ಇದೆ. ಇನ್ನು ಮಾಂಸಾಹಾರಿಗಳು ಮನೆಯಲ್ಲಿ ಕೋಳಿ ಕುರಿಯನ್ನು ಕಡಿಯುವಾಗ ಗರ್ಭಿಣಿಯರು ಅದನ್ನು ನೋಡಬಾರದು ಎನ್ನುತ್ತಾರೆ. ಇನ್ನು ದೇವರಿಗೆ ಪ್ರಾಣಿ ಬಲಿ ಕೊಡುವವರು ಕೂಡ ಅಲ್ಲಿ ಗರ್ಭಿಣಿಯರು ಇರಬಾರದು ಎನ್ನುತ್ತಾರೆ. ಗರ್ಭಿಣಿ ಸ್ತ್ರೀಯರ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರಬಾರದು ಎಂಬುದು. ಇಷ್ಟೆಲ್ಲ ತೊಂದರೆಗಳು ಆಗಬಾರದೆಂದು ಮರ ಕಡಿಯುವುದನ್ನು ಗರ್ಭಿಣಿ ಸ್ತ್ರೀಯರು ನೋಡಬಾರದೆಂಬುದು ನಮ್ಮ ಹಿರಿಯರ ನುಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.